ಒಂದ್ ಕಡೆ ರಾಜ್ಯದಲ್ಲಿ ಜನಿವಾರ ಜಟಾಪಟಿ ಕೂಡ ತಾರಕಕ್ಕೇರಿತ್ತು. ನೊಂದ ವಿದ್ಯಾರ್ಥಿಗಳ ಪರವಾಗಿ ಬೆಳಗ್ಗಿನಿಂದಲೂ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿತ್ತು. ಜನಿವಾರ ಧರಿಸಿದ್ದ ಕಾರಣಕ್ಕೆ ಸಿಇಟಿ ಪರೀಕ್ಷೆಯಿಂದ ವಿದ್ಯಾರ್ಥಿಯನ್ನ ದೂರ ಇಡಲಾಗಿತ್ತು. ಬೀದರ್ನಲ್ಲಿ ಇತ್ತ ಶಿವಮೊಗ್ಗದಲ್ಲಿ ಧರಿಸಿದ ಜನಿವಾರವನ್ನ ಕತ್ತರಿಸಿ ಡಸ್ಟ್ಬಿನ್ಗೆ ಹಾಕಿ ನಂತರದಲ್ಲಿ ವಿದ್ಯಾರ್ಥಿಗಳನ್ನ ಪರೀಕ್ಷೆಗೆ ಅನುವು ಮಾಡಿಕೊಡಲಾಗಿತ್ತು. ಇದೀಗ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ತಪ್ಪಿತಸ್ಥರ ವಿರುದ್ಧ ಕ್ರಮದ ಭರವಸೆ ನೀಡಿದೆ ಸರ್ಕಾರ. ಮತ್ತೊಂದು ಕಡೆಯಲ್ಲಿ ಪರೀಕ್ಷೆ ವಂಚಿತರಾದ ಶುಚಿವ್ರತ್ ಅವರ ತಾಯಿ ಮಗನಿಗೆ ನ್ಯಾಯ ಕೊಡಿಸುವಂತೆ ಕಣ್ಣೀರಿಟ್ಟಿದ್ದಾರೆ. ಸರ್ ನೋಡ್ರಿ ಸರ್, ಅವನಿಗೆ ಬಿಟ್ಟರ್ರಿ ಸರ್. ನಿನ್ನ ನಾ ಹೋಗಿಲ್ಲ, ನಾ ಗಾಡ್ಗಪುರಕ್ಕೆ ಹೋಗಿದ. ಅವ್ನಿಗೆ ಒಣ ಒಂದ್ ಜನಿವಾರ ಸಲುವಾಗಿ ಬ್ಯಾಡ್ ಅಂದ್ರು ನೋಡ್ರಿ ಸರ್. ಅವ್ನಿಗೆ ನಾವ್ ಹೆಂಗ್ ಮಾಡ್ಬೇಕ್ರಿ ಸರ್ ಹೇಳ್ರಿ? ಅಲ್ಲ ಅವ್ನಿಗೆ ಆರ್ಗ್ಯುಮೆಂಟ್ ಮಾಡಿ ಒಳಗೆ ಎಂಟ್ರಿನೇ ಮಾಡಿಬಿಡ್ಸಿಲ್ಲ. ಅದು ತೆಗೆದ್ರೆ ನಿಂಗೆ ಒಳಗ್ ಬಿಡ್ತೀವಿ. 45 ಮಿನಿಟ್ಸ್ ಇದು ಮಾಡೇನ್ರಿ ಸರ್. ಅಲ್ಲಿ ಮತ್ತೊಬ್ರು ಪೊಲೀಸರು ಅಂತಾರಂತ ಇದು ಏನದನ್ನ ಏನೋ ಮ್ಯಾಲ ಹೋಗಿ ನೀ ಆನ್ಸರ್ ಬರೋಂತ ನಿನ್ನೆ ಪಾಜಿ ಹಾಕೊಂಡಿದ್ ನಾವ್ ಏನ್ ಮಾಡ್ಬೇಕು, ಮ್ಯಾನೇಜ್ಮೆಂಟ್ ಏನ್ ಮಾಡ್ಬೇಕು ಅಂತಾರಂತ್ರಿ ಸರ್. ನನಗೆ ಹ್ಯಾಂಗ್ ಮಾಡ್ಬೇಕು ನೋಡ್ರಿ ಸರ್ ಹೇಳ್ರಿ ನೀವರ ಹೇಳ್ರಿ ಸರ್. ಹ್ಯಾಂಗ್ ಮಾಡ್ಬೇಕು? ನನಗ್ ನ್ಯಾಯ ಬೇಕ್ರಿ ಸರ್. ನನಗೆ ಅವನಿಗೆ ಇಂಜಿನಿಯರ್ ಇದೆ ಹೊಂಟೋಯ್ ಸರ್. ಕನ್ಸ 2 ವರ್ಷ ಸರ್. ನಾವು ಬೇರೆ ಕಡೆ ಕೋಚಿಂಗ್ ಗಂಟೆ 2-3 ಲಕ್ಷ ರೂಪಾಯಿ ಬಾಕಿ ಮಾಡಿ ಎಲ್ಲ ದುಡ್ದು ಮಾಡಿ ತಂದು ಬಡ್ಡಿಲಿಂದ ತಂದು ತುಂಬಿದೇವು ಸರ್. ನಾವು ಹೆಂಗ್ ಮಾಡ್ಬೇಕೀಗ? ನನಗ್ ನ್ಯಾಯ ಬೇಕು ಸರ್. ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್. ನಂಗೆ ನ್ಯಾಯ ಬೇಕು ನೋಡ್ರಿ. ನ್ಯಾಯ ಕೊಡಿಸ್ರಿ ಸರ್. ನನಗೆ ಯಾವ ರೀತಿ ಒಂದು ಫಲಿತಾಂಶ ಬರ್ತದ? ಈ ರೀತಿ ಏನು ಇಂಜಿನಿಯರ್ ಯಾವ ರೀತಿ ಒಂದು ಕನಸು ನೀವು ಕಂಡಿದ್ರಿ ಸರ್? CS ಮಾಡಿಸ್ಬೇಕು ಅಂದೇನು. ದೊಡ್ಡ ಮಗನ ನನ್ CS ಏನ ಸರ್, ನೀನು CS ಮಾಡಿಸ್ಬೇಕು ಅಂದಿದ್ದೇವೆ ಸರ್. ನಾವು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನ ಅಂತ ನಾವೊಂದು ಕನ್ಸಿದ್ವಿ ಸರ್. ಅಂತದ್ ಹೋಗಿ ಹಿಂಗ ಆಗೋಗ್ಯದ ನೋಡ್ರಿ ಸರ್. ಎಲ್ಲ ಪರೀಕ್ಷೆ ನೀನ್ ಫಸ್ಟ್ ದಿನ ಬಿಟ್ಟು ಸೆಕೆಂಡ್ ಆಗಿ ಬಿಡೋದು ಜನಿವಾರ ಅಂತ್ರಿ ಸರ್. ಜನಿವಾರ ಕಾಣಿಸ್ತದೆ. ಇದು ಹಗ್ಗ ಅದ ಅಂತಾರೆ. ಆ ಹಗ್ಗ ಅಲ್ಲರಿ ಸರ್ ಅಂತ ಹೇಳಿದ್ರು. ಅವ ಎಷ್ಟು ಅಂದ ಅಲ್ಲ, ನಮ್ಮ ಪಪ್ಪ ತೆಗಿಬೇಡ ತೆಗೆಯಲ್ಲ ಅಂತ ಅಂದ್ರು ಸುದ್ದೆ. ಅದ್ ತೆಗ್ದ್ರೆ ಎಂಟ್ರಿ ಇಲ್ದಾರ ಇಲ್ಲ ಅಂತ ಓಡ್ಸಾಕ್ಯಾರ ಸರ್. ಅವ್ರು ಮಹತ್ವ ಏನು ವಿಶೇಷತೆ ಅಂದ್ರೆ ನಮ್ಮಲ್ಲಿ ಅದು ಒಂದು ದೊಡ್ಡ ಪ್ರಮಾಣದಾಗ ಮುಂಜಿ ಮಾಡ್ತಾರ್ರಿ ಸರ್. ಅದು ಮುಂಜಿ ಮಾಡಿ ಅದು ಹಾಕ್ತಾರ್ರಿ. ಅದು ಏನಾರ ಕೆಟ್ಟದಾದ್ರೆ ಅದು ತೆಗಿಲಿಕ್ ಬರ್ತದ್ರಿ, ಇಲ್ದಾರ ತೆಗಿಲಿಕ್ ಬರಲ್ದದು. ಅದು ತೆಗ್ದ್ರು ಅಂತಂದ್ರೆ ಎಲ್ಲರ ಮಣ್ಣಿಗೆ ಹೋದ್ರ ಅಥವಾ ಏನಾರ ಸೂರ್ಯಗ್ರಹಣ ಹಿಡಿದ್ರ ಅಥವಾ ಏನಾರ ಇದು ಆ ಮಸೀದ್ ಇತ್ತಂದ್ರೆ ತೆಗಿತಾರ ಸರ್. ಅದು ಸಂಧ್ಯಾನ ಮಾಡಿ ಅದು ಮಾಡಿ ಅದು ಒಂದ್ ಪರಂಪರಾ ಮಾಡಿ ಇಲ್ಲಿ ನಾರ್ಮಲ್ ಇದ್ರು ಮಗ ಸಂಧ್ಯಾನ ಮಾಡಿ ಹೋಗ್ತಾನ್ರಿ ಸರ್. ಅದು ಇದ್ರೆ ನಮ್ಮಲ್ಲಿ ಸಂಧ್ಯಾನ ಅದು ಮಾಡ್ಲಿಕ್ಕೆ ಬರ್ತದ. ಇದ್ರ ಬರಲ್ಲ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮಕ್ಳ, ರಿಪಬ್ಲಿಕ್ ಕನ್ನಡ, ಬೀದರ್. ಒಂದ್ ಕಡೆ ರಾಜ್ಯದಲ್ಲಿ ಜನಿವಾರ ಜಟಾಪಟಿ ಕೂಡ ತಾರಕಕ್ಕೇರಿತ್ತು. ನೊಂದ ವಿದ್ಯಾರ್ಥಿಗಳ ಪರವಾಗಿ ಬೆಳಗ್ಗಿನಿಂದಲೂ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿತ್ತು. ಜನಿವಾರ ಧರಿಸಿದ್ದ ಕಾರಣಕ್ಕೆ ಸಿಇಟಿ ಪರೀಕ್ಷೆಯಿಂದ ವಿದ್ಯಾರ್ಥಿಯನ್ನ ದೂರ ಇಡಲಾಗಿತ್ತು. ಬೀದರ್ನಲ್ಲಿ ಇತ್ತ ಶಿವಮೊಗ್ಗದಲ್ಲಿ ಧರಿಸಿದ ಜನಿವಾರವನ್ನ ಕತ್ತರಿಸಿ ಡಸ್ಟ್ಬಿನ್ಗೆ ಹಾಕಿ ನಂತರದಲ್ಲಿ ವಿದ್ಯಾರ್ಥಿಗಳನ್ನ ಪರೀಕ್ಷೆಗೆ ಅನುವು ಮಾಡಿಕೊಡಲಾಗಿತ್ತು. ಇದೀಗ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ತಪ್ಪಿತಸ್ಥರ ವಿರುದ್ಧ ಕ್ರಮದ ಭರವಸೆ ನೀಡಿದೆ ಸರ್ಕಾರ. ಮತ್ತೊಂದು ಕಡೆಯಲ್ಲಿ ಪರೀಕ್ಷೆ ವಂಚಿತರಾದ ಶುಚಿವ್ರತ್ ಅವರ ತಾಯಿ ಮಗನಿಗೆ ನ್ಯಾಯ ಕೊಡಿಸುವಂತೆ ಕಣ್ಣೀರಿಟ್ಟಿದ್ದಾರೆ. ಸರ್ ನೋಡ್ರಿ ಸರ್, ಅವನಿಗೆ ಬಿಟ್ಟರ್ರಿ ಸರ್. ನಿನ್ನ ನಾ ಹೋಗಿಲ್ಲ, ನಾ ಗಾಡ್ಗಪುರಕ್ಕೆ ಹೋಗಿದ. ಅವ್ನಿಗೆ ಒಣ ಒಂದ್ ಜನಿವಾರ ಸಲುವಾಗಿ ಬ್ಯಾಡ್ ಅಂದ್ರು ನೋಡ್ರಿ ಸರ್. ಅವ್ನಿಗೆ ನಾವ್ ಹೆಂಗ್ ಮಾಡ್ಬೇಕ್ರಿ ಸರ್ ಹೇಳ್ರಿ? ಅಲ್ಲ ಅವ್ನಿಗೆ ಆರ್ಗ್ಯುಮೆಂಟ್ ಮಾಡಿ ಒಳಗೆ ಎಂಟ್ರಿನೇ ಮಾಡಿಬಿಡ್ಸಿಲ್ಲ. ಅದು ತೆಗೆದ್ರೆ ನಿಂಗೆ ಒಳಗ್ ಬಿಡ್ತೀವಿ. 45 ಮಿನಿಟ್ಸ್ ಇದು ಮಾಡೇನ್ರಿ ಸರ್. ಅಲ್ಲಿ ಮತ್ತೊಬ್ರು ಪೊಲೀಸರು ಅಂತಾರಂತ ಇದು ಏನದನ್ನ ಏನೋ ಮ್ಯಾಲ ಹೋಗಿ ನೀ ಆನ್ಸರ್ ಬರೋಂತ ನಿನ್ನೆ ಪಾಜಿ ಹಾಕೊಂಡಿದ್ ನಾವ್ ಏನ್ ಮಾಡ್ಬೇಕು, ಮ್ಯಾನೇಜ್ಮೆಂಟ್ ಏನ್ ಮಾಡ್ಬೇಕು ಅಂತಾರಂತ್ರಿ ಸರ್. ನನಗೆ ಹ್ಯಾಂಗ್ ಮಾಡ್ಬೇಕು ನೋಡ್ರಿ ಸರ್ ಹೇಳ್ರಿ ನೀವರ ಹೇಳ್ರಿ ಸರ್. ಹ್ಯಾಂಗ್ ಮಾಡ್ಬೇಕು? ನನಗ್ ನ್ಯಾಯ ಬೇಕ್ರಿ ಸರ್. ನನಗೆ ಅವನಿಗೆ ಇಂಜಿನಿಯರ್ ಇದೆ ಹೊಂಟೋಯ್ ಸರ್. ಕನ್ಸ 2 ವರ್ಷ ಸರ್. ನಾವು ಬೇರೆ ಕಡೆ ಕೋಚಿಂಗ್ ಗಂಟೆ 2-3 ಲಕ್ಷ ರೂಪಾಯಿ ಬಾಕಿ ಮಾಡಿ ಎಲ್ಲ ದುಡ್ದು ಮಾಡಿ ತಂದು ಬಡ್ಡಿಲಿಂದ ತಂದು ತುಂಬಿದೇವು ಸರ್. ನಾವು ಹೆಂಗ್ ಮಾಡ್ಬೇಕೀಗ? ನನಗ್ ನ್ಯಾಯ ಬೇಕು ಸರ್. ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್. ನಂಗೆ ನ್ಯಾಯ ಬೇಕು ನೋಡ್ರಿ. ನ್ಯಾಯ ಕೊಡಿಸ್ರಿ ಸರ್. ನನಗೆ ಯಾವ ರೀತಿ ಒಂದು ಫಲಿತಾಂಶ ಬರ್ತದ? ಈ ರೀತಿ ಏನು ಇಂಜಿನಿಯರ್ ಯಾವ ರೀತಿ ಒಂದು ಕನಸು ನೀವು ಕಂಡಿದ್ರಿ ಸರ್? CS ಮಾಡಿಸ್ಬೇಕು ಅಂದೇನು. ದೊಡ್ಡ ಮಗನ ನನ್ CS ಏನ ಸರ್, ನೀನು CS ಮಾಡಿಸ್ಬೇಕು ಅಂದಿದ್ದೇವೆ ಸರ್. ನಾವು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನ ಅಂತ ನಾವೊಂದು ಕನ್ಸಿದ್ವಿ ಸರ್. ಅಂತದ್ ಹೋಗಿ ಹಿಂಗ ಆಗೋಗ್ಯದ ನೋಡ್ರಿ ಸರ್. ಎಲ್ಲ ಪರೀಕ್ಷೆ ನೀನ್ ಫಸ್ಟ್ ದಿನ ಬಿಟ್ಟು ಸೆಕೆಂಡ್ ಆಗಿ ಬಿಡೋದು ಜನಿವಾರ ಅಂತ್ರಿ ಸರ್. ಜನಿವಾರ ಕಾಣಿಸ್ತದೆ. ಇದು ಹಗ್ಗ ಅದ ಅಂತಾರೆ. ಆ ಹಗ್ಗ ಅಲ್ಲರಿ ಸರ್ ಅಂತ ಹೇಳಿದ್ರು. ಅವ ಎಷ್ಟು ಅಂದ ಅಲ್ಲ, ನಮ್ಮ ಪಪ್ಪ ತೆಗಿಬೇಡ ತೆಗೆಯಲ್ಲ ಅಂತ ಅಂದ್ರು ಸುದ್ದೆ. ಅದ್ ತೆಗ್ದ್ರೆ ಎಂಟ್ರಿ ಇಲ್ದಾರ ಇಲ್ಲ ಅಂತ ಓಡ್ಸಾಕ್ಯಾರ ಸರ್. ಅವ್ರು ಮಹತ್ವ ಏನು ವಿಶೇಷತೆ ಅಂದ್ರೆ ನಮ್ಮಲ್ಲಿ
ಅದು ಒಂದು ದೊಡ್ಡ ಪ್ರಮಾಣದಾಗ ಮುಂಜಿ ಮಾಡ್ತಾರ್ರಿ ಸರ್. ಅದು ಮುಂಜಿ ಮಾಡಿ ಅದು ಹಾಕ್ತಾರ್ರಿ. ಅದು ಏನಾರ ಕೆಟ್ಟದಾದ್ರೆ ಅದು ತೆಗಿಲಿಕ್ ಬರ್ತದ್ರಿ, ಇಲ್ದವ್ರು ತೆಗಿಲಿಕ್ ಬರಲ್ದದು. ಅದು ತೆಗ್ದ್ರು ಅಂತಂದ್ರ ಎಲ್ಲರ ಮಣ್ಣಿಗೆ ಹೋದ್ರ ಅಥವಾ ಏನಾರ ಸೂರ್ಯಗ್ರಹಣ ಹಿಡಿದ್ರ ಅಥವಾ ಏನಾರ ಇದು ಆ ಮಸೀದ್ ಇತ್ತಂದ್ರೆ ತೆಗಿತಾರೆ ಸರ್. ಅದು ಸಂಧ್ಯಾನ ಮಾಡಿ ಅದು ಇದು ಮಾಡಿ ಅದು ಒಂದ್ ಪರಂಪರಾ ಮಾಡಿ ಇಲ್ಲಿ ನಾರ್ಮಲ್ ಇದ್ರು ಮಗ ಸಂಧ್ಯಾನ ಮಾಡಿ ಹೋಗ್ತಾನ್ರಿ ಸರ್. ಅದು ಇದ್ರೆ ನಮ್ಮಲ್ಲಿ ಸಂಧ್ಯಾನ ಅದು ಮಾಡ್ಲಿಕ್ಕೆ ಬರ್ತದ, ಇದ್ರ ಬರ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮಕ್ಳ, ರಿಪಬ್ಲಿಕ್ ಕನ್ನಡ, ಬೀದರ್. ಒಂದ್ ಕಡೆ ರಾಜ್ಯದಲ್ಲಿ ಜನಿವಾರ ಜಟಾಪಟಿ ಕೂಡ ತಾರಕಕ್ಕೇರಿತ್ತು. ನೊಂದ ವಿದ್ಯಾರ್ಥಿಗಳ ಪರವಾಗಿ ಬೆಳಗ್ಗಿನಿಂದಲೂ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿದೆ. ಜನಿವಾರ ಧರಿಸಿದ್ದ ಕಾರಣಕ್ಕೆ ಸಿಇಟಿ ಪರೀಕ್ಷೆಯಿಂದ ವಿದ್ಯಾರ್ಥಿಯನ್ನ ದೂರ ಇಡಲಾಗಿತ್ತು. ಬೀದರ್ನಲ್ಲಿ ಶಿವಮೊಗ್ಗದಲ್ಲಿ ಧರಿಸಿದ ಜನಿವಾರವನ್ನ ಕತ್ತರಿಸಿ ಡಸ್ಟ್ಬಿನ್ಗೆ ಹಾಕಿ ನಂತರದಲ್ಲಿ ವಿದ್ಯಾರ್ಥಿಗಳನ್ನ ಪರೀಕ್ಷೆಗೆ ಅನುವು ಮಾಡಿಕೊಡಲಾಗಿತ್ತು. ಇದೀಗ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ತಪ್ಪಿತಸ್ಥರ ವಿರುದ್ಧ ಕ್ರಮದ ಭರವಸೆ ನೀಡಿದೆ ಸರ್ಕಾರ. ಮತ್ತೊಂದು ಕಡೆಯಲ್ಲಿ ಪರೀಕ್ಷೆ ವಂಚಿತರಾದ ಶುಚಿವ್ರತ್ ಅವರ ತಾಯಿ ಮಗನಿಗೆ ನ್ಯಾಯ ಕೊಡಿಸುವಂತೆ ಕಣ್ಣೀರಿಟ್ಟಿದ್ದಾರೆ. ಸರ್ ನೋಡ್ರಿ ಸರ್, ಅವನಿಗೆ ಬಿಟ್ಟರ್ರಿ ಸರ್. ನಿನ್ನ ನಾ ಹೋಗಿಲ್ಲ, ನಾ ಗಾಡ್ಗಪುರಕ್ಕೆ ಹೋಗಿದ. ಅವ್ನಿಗೆ ಒಣ ಒಂದ್ ಜನಿವಾರ ಸಲುವಾಗಿ ಬ್ಯಾಡ್ ಅಂದ್ರು ನೋಡ್ರಿ ಸರ್. ಅವ್ನಿಗೆ ನಾವ್ ಹೆಂಗ್ ಮಾಡ್ಬೇಕ್ರಿ ಸರ್ ಹೇಳ್ರಿ? ಅಲ್ಲ ಅವ್ನಿಗೆ ಆರ್ಗ್ಯುಮೆಂಟ್ ಮಾಡಿ ಒಳಗ್ ಎಂಟ್ರಿನೇ ಮಾಡ್ಕೊಡ್ಸಿಲ್ಲ. ಅದು ತೆಗೆದ್ರೆ ನಿಂಗೆ ಒಳಗ್ ಬಿಡ್ತೀವಿ 45 ಮಿನಿಟ್ಸ್ ಇದು ಮಾಡೇನ್ರಿ ಸರ್. ಅಲ್ಲಿ ಮತ್ತೊಬ್ರು ಪೊಲೀಸರು ಅಂತಾರಂತ ಇದು ಏನದನ್ನ ಏನೋ ಮ್ಯಾಲ ಹೋಗಿ ನೀ ಆನ್ಸರ್ ಬರಂತ ನಿನ್ನೆ ಪಾಸಿ ಹಾಕೊಡೋದ್ ನಾವ್ ಏನ್ ಮಾಡ್ಬೇಕು, ಮ್ಯಾನೇಜ್ಮೆಂಟ್ ಏನ್ ಮಾಡ್ಬೇಕು ಅಂತಾರಂತ್ರಿ ಸರ್. ನಾನು ಹ್ಯಾಂಗ್ ಮಾಡ್ಬೇಕು ನೋಡ್ರಿ ಸರ್, ಹೇಳ್ರಿ ನೀವರ ಹೇಳ್ರಿ ಸರ್, ಹ್ಯಾಂಗ್ ಮಾಡ್ಬೇಕು? ನನಗ್ ನ್ಯಾಯ ಬೇಕ್ರಿ ಸರ್. ನನಗ್ ಅವನಿಗೆ ಇಂಜಿನಿಯರ್ ಇದೆ ಹೊಂಟೋಯ್ ಸರ್ ಕನ್ಸ 2 ವರ್ಷ ಸರ್. ನಾವು ಬೇರೆ ಕಡೆ ಕೋಚಿಂಗ್ ಗಂಟೆ 2-3 ಲಕ್ಷ ರೂಪಾಯಿ ಬಾಕಿ ಮಾಡಿ ಎಲ್ಲ ದುಡ್ದು ಮಾಡಿ ತಂದು ಬಡ್ಡಿಲಿಂದ ತಂದು ತುಂಬಿದೇವು ಸರ್. ನಾವು ಹೆಂಗ್ ಮಾಡ್ಬೇಕೀಗ? ನನಗ್ ನ್ಯಾಯ ಬೇಕು ಸರ್. ನನಗ ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್. ನಂಗೆ ನ್ಯಾಯ ಬೇಕು ನೋಡ್ರಿ, ನ್ಯಾಯ ಕೊಡಿಸ್ರಿ ಸರ್. ನನಗೆ ಯಾವ ರೀತಿ ಒಂದು ಫಲಿತಾಂಶ ಬರ್ತದ ಈ ರೀತಿ ಏನು ಇಂಜಿನಿಯರ್ ಯಾವ ರೀತಿ ಒಂದು ಕನಸು ನೀವು ಕಂಡಿದ್ರಿ ಸರ್? CS ಮಾಡಿಸ್ಬೇಕು ಅಂದಿದ್ ದೊಡ್ಡ ಮಗನ ನನ್ CS ಏನ ಸರ್, ನೀವು CS ಮಾಡಿಸ್ಬೇಕು ಅಂದಿದ್ದೇವೆ ಸರ್. ನಾವು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನ ಅಂತ ನಾವೊಂದು ಕನ್ಸಿದ್ ಸರ್. ಅಂತದ್ ಹೋಗಿ ಹಿಂಗ ಆಗೋಗ್ಯದ ನೋಡ್ರಿ ಸರ್. ಎಲ್ಲ ಪರೀಕ್ಷೆ ನೀನ್ ಫಸ್ಟ್ ದಿನ ಬಿಟ್ಟು ಸೆಕೆಂಡ್ ಆಗಿ ಬಿಡೋದು ಜನಿವಾರ ಅಂತ್ರಿ ಸರ್. ಜನಿವಾರ ಕಾಣಿಸ್ತದೆ. ಇದು ಹಗ್ಗ ಅದ ಅಂತ, ಆ ಹಗ್ಗ ಅಲ್ಲರಿ ಸರ್ ಅಂತ ಹೇಳಿದ್ರು. ಅವ ಎಷ್ಟು ಅಂದನ ಅಲ್ಲ, ನಮ್ಮ ಪಪ್ಪ ತೆಗಿಬೇಡ ತೆಗೆಯಲ್ಲ ಅಂತಂದ್ರು ಸುದ್ದೆ. ಅದ್ ತೆಗ್ದ್ರೆ ಎಂಟ್ರಿ ಇಲ್ದಾರ ಇಲ್ಲ ಅಂತ ಓಡ್ಸಾಕ್ಯಾರ ಸರ್. ಮಹತ್ವ ಏನು, ವಿಶೇಷತೆ ಅಂದ್ರೆ ನಮ್ಮಲ್ಲಿ ಅದು ಒಂದು ದೊಡ್ಡ ಪ್ರಮಾಣದಾಗ ಮುಂಜಿ ಮಾಡ್ತಾರ್ರಿ ಸರ್. ಅದು ಮುಂಜಿ ಮಾಡಿ ಅದು ಹಾಕ್ತಾರ್ರಿ. ಅದು ಏನಾರ ಕೆಟ್ಟದಾದ್ರೆ ಅದು ತೆಗಿಲಿಕ್ ಬರ್ತದ್ರಿ, ಇಲ್ದವ್ರು ತೆಗಿಲಿಕ್ ಬರಲ್ದದು. ಅದು ತೆಗ್ದ್ರು ಅಂತಂದ್ರ ಎಲ್ಲರ ಮಣ್ಣಿಗೆ ಹೋದ್ರ ಅಥವಾ ಏನಾರ ಸೂರ್ಯಗ್ರಹಣ ಹಿಡಿದ್ರ ಅಥವಾ ಏನಾರ ಇದು ಆ ಮಸೀದ್ ಇತ್ತಂದ್ರೆ ತೆಗಿತಾರ ಸರ್. ಅದು ಸಂಧ್ಯಾನ ಮಾಡಿ ಅದು ಇದು ಮಾಡಿ ಅದು ಒಂದ್ ಪರಂಪರಾ ಮಾಡಿ ಇಲ್ಲಿ ನಾರ್ಮಲ್ ಇದ್ರು ಮಗ ಸಂಧ್ಯಾನ ಮಾಡಿ ಹೋಗ್ತಾನ್ರಿ ಸರ್. ಅದು ಇದ್ರೆ ನಮ್ಮಲ್ಲಿ ಸಂಧ್ಯಾನ ಅದು ಮಾಡ್ಲಿಕ್ಕೆ ಬರ್ತದ, ಇದ್ರ ಬರ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮಕ್ಳ, ರಿಪಬ್ಲಿಕ್ ಕನ್ನಡ, ಬೀದರ್. ಒಂದ್ ಕಡೆ ರಾಜ್ಯದಲ್ಲಿ ಜನಿವಾರ ಜಟಾಪಟಿ ಕೂಡ ತಾರಕಕ್ಕೇರಿತ್ತು. ನೊಂದ ವಿದ್ಯಾರ್ಥಿಗಳ ಪರವಾಗಿ ಬೆಳಗ್ಗಿನಿಂದಲೂ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿದೆ. ಜನಿವಾರ ಧರಿಸಿದ್ದ ಕಾರಣಕ್ಕೆ ಸಿಇಟಿ ಪರೀಕ್ಷೆಯಿಂದ ವಿದ್ಯಾರ್ಥಿಯನ್ನ ದೂರ ಇಡಲಾಗಿತ್ತು. ಬೀದರ್ನಲ್ಲಿ ಶಿವಮೊಗ್ಗದಲ್ಲಿ ಧರಿಸಿದ ಜನಿವಾರವನ್ನ ಕತ್ತರಿಸಿ ಡಸ್ಟ್ಬಿನ್ಗೆ ಹಾಕಿ ನಂತರದಲ್ಲಿ ವಿದ್ಯಾರ್ಥಿಗಳನ್ನ ಪರೀಕ್ಷೆಗೆ ಅನುವು ಮಾಡಿಕೊಡಲಾಗಿತ್ತು. ಇದೀಗ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ತಪ್ಪಿತಸ್ಥರ ವಿರುದ್ಧ ಕ್ರಮದ ಭರವಸೆ ನೀಡಿದೆ ಸರ್ಕಾರ. ಮತ್ತೊಂದು ಕಡೆಯಲ್ಲಿ ಪರೀಕ್ಷೆ ವಂಚಿತರಾದ ಶುಚಿವ್ರತ್ ಅವರ ತಾಯಿ ಮಗನಿಗೆ